ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬೆಳಗ್ಗೆ ತಿಂಡಿಗೆ ಬಿಸಿಬೇಳೆಬಾತ್ ಮಾಡೋಣ ಅಂತೇಳಿ ರಾತ್ರಿನೇ ಗೆಡ್ಡೆಕೋಸು, ಬೀನ್ಸು, ಕ್ಯಾರೆಟ್ನೆಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಫ್ರಿಡ್ಜಿಗೆ. ಒಂದು ಕುಕ್ಕರಿಗೆ 1 ಲೋಟ ಅಕ್ಕಿ, ಅರ್ಧ ಲೋಟ ಬೇಳೆ, ಅಥವಾ ಇನ್ನೂ ನೀವು ಜಾಸ್ತಿ 1 ಲೋಟಕ್ಕೆ 1 ಲೋಟನೇ ತೊಗೊಳ್ತೀನಿ ಅಂದರೆ ಬೇಳೆನ ತೊಗೊಬೋದು. ನಾನು 1 ಲೋಟ ಅಕ್ಕಿಗೆ ಅರ್ಧ ಲೋಟ ಬೇಳೆ ತೊಗೊಂಡಿದ್ದೀನಿ. ಹಾಗೆಯೇ ನಾವು ನೀರನ್ನ 1:3 ರೇಷಿಯೋದಲ್ಲಿ ನೀರು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ 2 ವಿಸಲ್ ಕೂಗಿಸ್ಬೇಕು. ಬಿಸಿಬೇಳೆ ಬಾತ್ ಪೌಡರು ಖಾಲಿಯಾಗಿತ್ತು, ಅದಕ್ಕೇ ನಾನು ಪೌಡರ್ನೆಲ್ಲ ರೆಡಿ ಮಾಡ್ಕೊಂಬಿಟ್ಟು ಇನ್ನೊಂದು ಪ್ಯಾನ್ಗೆ ತುಪ್ಪ ಹಾಕ್ಕೋಬೇಕು 3 ಸ್ಪೂನು. ಅದಕ್ಕೆ ಜೀರಿಗೆ, ಕರಿಬೇವು, ಗೋಡಂಬಿ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಹುರ್ಕೊಂಬಿಟ್ಟು ಅದಕ್ಕೆ ಕ್ಯಾಪ್ಸಿಕಮ್ಮು, ಆಮೇಲೆ ಟೊಮ್ಯಾಟೊ, ಸ್ವಲ್ಪ ಇಂಗು ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಆಮೇಲೆ ಅದು ಚೆನ್ನಾಗಿ ಬಾಡಿದ ಹುಣಸೆ ಹುಳಿ, ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ನೆನೆ ಹಾಕ್ಬಿಟ್ಟು ಅದನ್ನು ಹುಣಸೆ ಹುಳಿ ಹಾಕಿ 3 or 4 ಸ್ಪೂನು ಬಿಸಿಬೇಳೆಬಾತ್ ಪೌಡ್ರನ್ನ ಹಾಕ್ಬಿಟ್ಟು ಮತ್ತೆ 4 ಗ್ಲಾಸ್ ವಾಟರ್ ಹಾಕಿ ಅದನ್ನು ಚೆನ್ನಾಗಿ ಕುದ್ಮೇಲೆ ಮೊದಲು ರೆಡಿಯಾಗಿರುತ್ತಲ್ಲ ರೈಸು ಅದರೊಳಗಡೆ ಹಾಕ್ಬಿಟ್ಟು ಒಂದು 2 ಮಿನಿಟ್ಸು ಕುದಿಸ್ಬೇಕು. ಬಿಸಿಬೇಳೆಬಾತ್ ರೆಡಿ ಆಗುತ್ತೆ. ನಾನು ಬೆಳಗ್ಗೆ ತಿಂಡಿ ಎಲ್ಲ ತಿಂದ್ಕೊಂಡು ಕೆಲಸ ಎಲ್ಲ ಮುಗಿಸಿ ಅವಲಕ್ಕಿ ಉಪ್ಕರಿ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಹಾಗೆಯೇ ಈರುಳ್ಳಿನ ತೆಳುವಾಗಿ ಕಟ್ ಮಾಡಿಬಿಟ್ಟು ಒಂದು ಬಟ್ಟೆಯಲ್ಲಿ ಹರಡಿ ಬಿಡಬೇಕು ಒಂದು ಅರ್ಧ ಗಂಟೆ. ಆಮೇಲೆ ಅದು ಚೆನ್ನಾಗಿ ನೀರೆಲ್ಲ ಹೋಗ್ಬಿಟ್ಟು ಸ್ವಲ್ಪ ಡ್ರೈ ಆಗುತ್ತೆ. ಆಮೇಲೆ ಎಣ್ಣೆಲಿ ಫ್ರೈ ಮಾಡಿದ್ರೆ ಬೇಗ ಫ್ರೈ ಆಗುತ್ತೆ ಅಂತ. ಹಾಗೆಯೇ ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿಟ್ಕೊಂಡೆ, ಮತ್ತು ಬೆಳ್ಳುಳ್ಳಿನ ಎಲ್ಲ ಜಜ್ಜಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಪಾತ್ರೆಯಲ್ಲಿ ಎಣ್ಣೆ ಮತ್ತು ಕಡಲೆಬೀಜ, ಹುರುಗಡಲೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಅದು ಗೋಲ್ಡನ್ ಬ್ರೌನ್ ಆಗಬೇಕು, ಕ್ರಿಸ್ಪಿ ಆಗಬೇಕು, ಅದು ಆ ಥರ ಫ್ರೈ ಮಾಡಬೇಕು ಚೆನ್ನಾಗಿ. ಆಮೇಲೆ ಅದಕ್ಕೆ ಉಪ್ಪು, ಅರಿಶಿನ ಪುಡಿ, ಖಾರ ಪುಡಿ ಎಲ್ಲ ಹಾಕಿ ಮತ್ತೆ ಫ್ರೈ ಮಾಡಿಬಿಟ್ಟು ಗ್ಯಾಸ್ನ ಆಫ್ ಮಾಡಬೇಕು. ಆಮೇಲೆ ಅವಲಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮಗೆ ಬೇಕಂತಂದರೆ 1 ಸ್ಪೂನ್ ಅಥವಾ 2 ಸ್ಪೂನು ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ನ ಆನ್ ಮಾಡಿ ಲೋ ಫ್ಲೇಮ್ನಲ್ಲಿ ಮತ್ತೆ ಬಿಸಿ ಮಾಡಿದ್ರೆ ಕ್ರಿಸ್ಪಿಯಾಗಿರೋ ಅವಲಕ್ಕಿ ಉಪ್ಕರಿ ರೆಡಿ ಆಗುತ್ತೆ. ಹಾಗೆಯೇ ಇವತ್ತು ರವೆ ಉಂಡೆ ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅದಕ್ಕೆ ಒಂದು ಪ್ಯಾನ್ಗೆ 2 ಸ್ಪೂನ್ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಎತ್ತಿಟ್ಕೊಬೇಕು. ಆಮೇಲೆ ಅದೇ ಪ್ಯಾನ್ಗೆ 1 ಬೌಲ್ ಸಣ್ಣ ರವೆ ಮತ್ತು 1.25 ಬೌಲು ಚಿರೋಟಿ ರವೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನಾನು 1.25 ಬೌಲು ಸಕ್ಕರೆ ತೊಗೊಂಡಿದ್ದೀನಿ, ಅದರಲ್ಲಿ ಅರ್ಧ ಬೌಲು ಎತ್ತಿಟ್ಕೊಂಡಿದ್ದೀನಿ, ಇನ್ನು 1 ಬೌಲು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಏಲಕ್ಕಿ 5 ಮತ್ತು 2 ಲವಂಗ ಸೇರಿಸಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಕೊಬ್ಬರಿನ ತುರಿದ್ಬಿಟ್ಟು 1 ಬೌಲು ಕೊಬ್ಬರಿನ ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ನಾವು ಒಂದು ಅಗಲವಾಗಿರೋ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಮೊದಲೇ ಹುರಿದಿಟ್ಕೊಂಡಿರ್ತೀವಲ್ಲ ರವೆ ಹಾಕಬೇಕು. ಆಮೇಲೆ ಕೊಬ್ಬರಿ ತುರಿ ಹಾಕಬೇಕು. ಸಕ್ಕರೆನ ಮೊದಲೇ ಎತ್ತಿಟ್ಕೊಂಡಿರ್ತೀವಿ ನೋಡಿ ಪೌಡ್ರ್ ಮಾಡ್ದಂಗೆ, ಅದನ್ನು ಹಾಕಿ ಸಕ್ಕರೆ ಪೌಡ್ರ್ ಮಾಡಿರೋದನ್ನು ಹಾಕಿ ಡ್ರೈ ಫ್ರೂಟ್ಸ್ನ ಹಾಕಬೇಕು. ಹಾಗೆಯೇ ತುಪ್ಪ ಬಿಸಿ ಮಾಡಿ ಹಾಕಬೇಕು. ಹಾಗೆಯೇ ಒಂದು 1/4 ಟೀ ಸ್ಪೂನಷ್ಟು ಉಪ್ಪು, ಅದಕ್ಕಿಂತ ಕಡಿಮೆ ಹಾಕಿದ್ರೂ ಆಗುತ್ತೆ, ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಹಾಲನ್ನ ಎಷ್ಟು ಬೇಕಷ್ಟು ಹಾಕ್ಕೊಂಡು ಟೈಟಾಗಿ ಉಂಡೆಗಳನ್ನಾಗಿ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಲವಂಗ ಮತ್ತು ಏಲಕ್ಕಿದು ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ನೀವು ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ಈ ರೆಸಿಪಿನ, ತುಂಬ ಚೆನ್ನಾಗಿ ಬರುತ್ತೆ. ರವೆ ಉಂಡೆ, ಅವಲಕ್ಕಿ ಉಪ್ಕರಿ ಎಲ್ಲ ಮಾಡಾಯಿತು, ಆದರೆ ಇನ್ನು ಪಾತ್ರೆ ತೊಳೆಯೋ ಕೆಲಸ ಜಾಸ್ತಿ ಆಯಿತು. ಹಾಗೆಯೇ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳೆದು ಕಸ ಎಲ್ಲ ಗುಡಿಸ್ಬಿಟ್ಟು ಅವಲಕ್ಕಿ ಉಪ್ಕರಿ ಮಾಡಿಟ್ಟಿದ್ನಲ್ಲ ಅದೆಲ್ಲ ತಣ್ಣಗಾಗಿತ್ತು, ಅದನ್ನೆಲ್ಲ ಕವರಿಗೆ ಹಾಕಿಟ್ಟೆ. ನನ್ನ ಮಗ ಸ್ಕೂಲಿಂದ ಬಂದಮೇಲೆ ಏನೋ ಕೇಳ್ದ, ನಾನು ಆಗಲ್ಲ ಅಂದಿದ್ದಕ್ಕೆ ಮೂಲೆಯಲ್ಲಿ ಅಳ್ತಾ ಕೂತಿದ್ದಾನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.